ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂದರೆ ನಿಮಗೆ ಸದ್ಯಕ್ಕೆ ಎಕ್ಸಾಮ್ ಹತ್ತಿರ ಇದೆ ಮತ್ತು ನೀವು ಎಕ್ಸಾಮಲ್ಲಿ ತುಂಬ ಒಳ್ಳೆಯ ಮಾರ್ಕ್ಸನ್ನ ತಗೋಬೇಕು ಅಂತ ತುಂಬ ಇಷ್ಟ ಇದೆ. ನಿಮ್ಮ ಕೈಯಿಂದ ಆಗಲ್ಲ, ನೀನು ದಡ್ಡ ಅಂತ ಹೇಳೋರಿಗೆ ನೀವು ಏನು ಅಂತ ತೋರಿಸ್ಬೇಕು ಅಂತ ಅಂದ್ಕೊಳ್ತಿದ್ದೀರಾ ಅಲ್ವಾ? ವರ್ಷ ಪೂರ್ತಿ ಏನು ಓದಬೇಕು, ಏನು ಈಗ ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಈಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀರಾ. ಒಳ್ಳೆ ಮಾರ್ಕ್ಸಿಂದ ಪಾಸ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಇದು ಅಸಾಧ್ಯನಾ ಅಂತ ಅಂದ್ಕೊಳ್ತಾ ಇದ್ದೀರಾ. ಸೊ 100% ಸಾಧ್ಯ ಇದೆ. ನೀವು ಸ್ಮಾರ್ಟ್ ಸ್ಟಡಿ ಮೇಲೆ ಫೋಕಸ್ ಮಾಡಿದ್ರೆ ಅದು ಈ ವಿಡಿಯೋನಲ್ಲಿ ಕೆಲವು ರೂಲ್ಸನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ರೂಲ್ ನಂಬರ್ 1 ಈಸ್ ಗೋಲ್ಡನ್ ಹವರ್ಸ್. ಗೋಲ್ಡನ್ ಹವರ್ಸ್ ಅಂದರೆ ಬೆಳಗಿನ ಜಾವ ನೀವು ಎದ್ಬಿಟ್ಟು ನೀವು ಏನನ್ನು ರೀಡ್ ಮಾಡ್ತೀರಾ ಅದು ದಿನಪೂರ್ತಿ ನಿಮಗೆ ಜ್ಞಾಪನ ಶಕ್ತಿನ ಕೊಡುತ್ತೆ. ರೂಲ್ ನಂಬರ್ 2 ರಿವಾರ್ಡ್ ಸಿಸ್ಟಮ್. ನಾನಿವತ್ತು ಎಷ್ಟು ಹವರ್ಸ್ ಓದಿದೆ ಅಂತ ನೀವು ನಿಮಗೆ ನೀವೇ ಕ್ವಶನಿಂಗನ್ನು ಮಾಡ್ಕೋಬೇಕು. ರೂಲ್ ನಂಬರ್ 3 ಈಸ್ ಫೋಕಸ್ ಪಾಯಿಂಟ್. ಫೋಕಸ್ ಆನ್ ಯುವರ್ ಸ್ಟಡೀಸ್ ಮೇಲೆ ಫೋಕಸ್ ಮಾಡಬೇಕು. ಬಿಟ್ಬಿಡಿ ಫೋನ್, ಟಿ ವಿ ಎಲ್ಲ ಬಿಟ್ಬಿಡಿ. ಒಂದು 3 ಮಂತ್ಸ್ ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ ಹವರ್ಸ್ ಡೈಲಿ 1 ಅವರ್ ರೀಡಿಂಗ್ 5 ಮಿನಿಟ್ಸ್ ರೆಸ್ಟ್, ಡೈಲಿ 1 ಅವರ್ ರೀಡಿಂಗ್ 5 ಮಿನಿಟ್ಸ್ ರೆಸ್ಟ್, ಆ ಥರ ಒಂದು 5 ಅವರ್ಸ್ ಆದರೂ ಪರ್ ಡೇ 5 ಅವರ್ಸ್ ಆದರೂ ನಾವು ರೀಡ್ ಮಾಡಲೇಬೇಕು. ಒಂದು 3 ಮಂತ್ಸ್ ನಾವು ಕಷ್ಟಪಟ್ಟರೆ ನಮಗೆ ಸಕ್ಸಸ್ ಎಲ್ಲೂ ಹೋಗಿಲ್ಲ. ಸಕ್ಸಸ್ ನಮ್ಮ ಹಿಂದೆನೇ ಇರುತ್ತೆ, ಬಾಗಿಲು ತಟ್ತಾ ಇರುತ್ತೆ ಸಕ್ಸಸ್ಸು, ಆ ಥರ ಆಗುತ್ತೆ. ರೂಲ್ ನಂಬರ್ 4 ಬಿ ಹಾನೆಸ್ಟ್ ಟು ಯುವರ್ ಸೆಲ್ಫ್. ನಿಮಗೆ ನೀವೇ ಹಾನೆಸ್ಟ್ ಆಗಿರಬೇಕು. ನೀವು ಎಷ್ಟು ಹವರ್ಸ್ ಓದಬೇಕು ಅಂತ ಪ್ಲ್ಯಾನಿಂಗ್ ಮಾಡಿರ್ತೀರ ಅಷ್ಟು ಹವರ್ಸ್ ಡೈಲಿ ಕಂಪ್ಲೀಟ್ ಮಾಡಲೇಬೇಕು. ನೀವು ನಿಮಗೆ ನೀವೇ ಚೀಟ್ ಮಾಡ್ಕೋಬೇಡಿ. ನೀವು ಎಷ್ಟು ಹವರ್ಸ್ ಓದಬೇಕು ಅಂತ ಪ್ಲ್ಯಾನಿಂಗ್ ಇದೆ ಅದಕ್ಕಿಂತ ಕಡಿಮೆನೂ ಮಾಡಬಾರ್ದು. ಅದಕ್ಕಿಂತ ಡೈಲಿ ಜಾಸ್ತಿ ಆಗ್ತಾ ಇರಬೇಕು ಹೊರತು ಕಡಿಮೆ ರೀಡಿಂಗನ್ನು ಕಡಿಮೆ ಹವರ್ಸಲ್ಲಿ ರೀಡಿಂಗನ್ನು ಮಾಡೋಕ್ಕೆ ಹೋಗಬಾರ್ದು. ಡೆವಲಪ್ ಮೈಂಡ್ಸೆಟ್ ಆಫ್ ಎ ಟಾಪರ್. ನನ್ನ ಕೈಲಿ ಆಗಲ್ಲ, ನಾನು ಆವ್ರೇಜ್ ಸ್ಟೂಡೆಂಟು, ನಾನು ಯಾವತ್ತೂ ಟಾಪರ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಅಂದ್ಕೋಬೇಡಿ. ಯಾವುದೂ ಇಂಪಾಸಿಬಲ್ ಅಂತ ಏನೂ ಇಲ್ಲ. ಇಂಪಾಸಿಬಲ್ ವರ್ಡಲ್ಲೇ ಇದೆ ಪಾಸಿಬಲ್ ಅಂತ. ಸೊ ನಿಮ್ಮ ಮೈಂಡ್ಸೆಟ್ ನೀವೇ ಮೈಂಡ್ಸೆಟ್ಟಲ್ಲಿ ಮಾಡ್ಕೊಳ್ಳಿ, ಇದು ಪಾಸಿಬಲ್ ಇದೆ ಅಂತ. ನೀವು ಮೈಂಡ್ಸೆಟ್ ಫಸ್ಟ್ ಮಾಡಿಕೊಂಡ್ರೆ ನೀವು ಟಾಪರ್ ಪಕ್ಕ ಆಗ್ತೀರಾ. ಸಕ್ಸಸ್ ನಿಮ್ಮ ಹಿಂದೆನೇ ಇರುತ್ತೆ. ಸೊ ನೆಕ್ಸ್ಟ್ ರೂಲ್, ಫಾಲೋ ದ ಪ್ಯಾಟ್ರನ್ ಆಫ್ ಎಕ್ಸಾಮ್. ನೀವು ಎಕ್ಸಾಮ್ಸ್ ಪ್ಯಾಟ್ರನ್ ಏನಿರುತ್ತೆ ಅದನ್ನು ಸರ್ಚ್ ಮಾಡ್ತಾ ಇರಬೇಕು. ಎಕ್ಸಾಮ್ ಹೇಗೆ ಬರೀಬೇಕು, ಹೇಗೆ ಓದಬೇಕು ನಾವು ಅಂತ ಡೈಲಿ ಸರ್ಚ್ ಮಾಡ್ತಾ ರಿಸರ್ಚಲ್ಲಿ ಮಾಡ್ತಾ ಹೇಗೆ ಎಕ್ಸಾಮ್ ಪ್ಯಾಟ್ರನ್ಸ್ ಹೇಗಿರುತ್ತೆ ಅದೆಲ್ಲ ನೀವು ನೋಡ್ತಾ ಇರಬೇಕು. ನೀವು ಟಾಪರ್ ಆಗೋಕ್ಕೆ ಯಾರು ಕೂಡ ನಿಮಗೆ ತಡೆಯೋದಕ್ಕೆ ಆಗೋದಿಲ್ಲ. ಇಫ್ ಯು ನ್ಯೂ ಟು ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್. ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ press like button. Thank you.